ಹಾಯ್ ಫ್ರೆಂಡ್ಸ್, ಅಭ್ಯಾಸಗಳು ಇವುಗಳ ಬಗ್ಗೆ ಎಲ್ಲರಿಗೂ ಗೊತ್ತು. ಕೆಲವು ಅಭ್ಯಾಸಗಳು ಆರೋಗ್ಯವನ್ನು ಹಾಳು ಮಾಡುತ್ತೆ, ಇನ್ನೂ ಕೆಲವು ಅಭ್ಯಾಸಗಳು ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುತ್ತೆ. ಅಭ್ಯಾಸಗಳು ಅಂದ ತಕ್ಷಣ ಕೆಟ್ಟ ಚಟಗಳು ನಮಗೆ ನೆನಪಾಗುತ್ತೆ. ಮದ್ಯಪಾನ, ಧೂಮಪಾನ, ಪಾನ್ ಮಸಾಲ. ಅದೇ ರೀತಿ ಒಳ್ಳೆಯ ಅಭ್ಯಾಸಗಳು ಅಂದರೆ ಸರಿಯಾದ ಸಮಯಕ್ಕೆ ಊಟ ಮಾಡೋದು, ವಾಕಿಂಗ್ ಮಾಡೋದು. ಇವುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಆದರೆ ಇವು ಮಾತ್ರವಲ್ಲ, ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಕೆಲವು ಅಭ್ಯಾಸಗಳು ಕೂಡ ಇವೆ. ಅವುಗಳನ್ನು ಮಾನಸಿಕ ಅಭ್ಯಾಸಗಳು ಅಂತ ಕರೀತಾರೆ. ನಮಗೆ ಇರುವ ಇಂತಹ ಕೆಲವು ಅಭ್ಯಾಸಗಳಿಂದ ನಮ್ಮ ಮೆದುಳಿಗೆ ಹಾನಿಯಾಗುತ್ತೆ ಅಂತ ವಿವಿಧ ರೀತಿಯ ಪರಿಶೋಧನೆಗಳಿಂದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಮೆದುಳಿಗೆ ಹಾನಿ ಮಾಡುವ ಕೆಲವು ಕೆಟ್ಟ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಿದ್ರಾಹೀನತೆ. ಸರಿಯಾದ ನಿದ್ದೆ ಇಲ್ಲದಿರುವುದರಿಂದ ನಮ್ಮ ಮೆದುಳಿಗೆ ಹೆಚ್ಚು ನಷ್ಟ ಆಗುತ್ತೆ ಅಂತ ಅಮೆರಿಕಾದಲ್ಲಿ ಮಾಡಿದ ಒಂದು ಪರಿಶೋಧನೆಯಲ್ಲಿ ಗೊತ್ತಾಗಿದೆ. ದೊಡ್ಡವರು ಒಂದು ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಹೋಗಬೇಕು ಅಂತ, ಅದರಲ್ಲೂ ರಾತ್ರಿ ಸಮಯದಲ್ಲಿ ನಿದ್ದೆ ಹೋದರೆ ಮೆದುಳಿಗೆ ಹೆಚ್ಚು ಲಾಭ ಇರುತ್ತೆ ಅಂತ ಪರಿಶೋಧಕರು ಹೇಳ್ತಾರೆ. ನಮ್ಮ ಮೆದುಳು ನಿದ್ದೆಯಲ್ಲಿ ವಿಶ್ರಾಂತಿಯನ್ನು ಪಡೆದು ಹೊಸ ಕಣಗಳನ್ನು ಸೃಷ್ಟಿ ಮಾಡುತ್ತೆ. ಕನಿಷ್ಠ ಪಕ್ಷ 7 ಗಂಟೆಯಾದರೂ ನಿದ್ದೆ ಹೋಗಬೇಕು, ಇಲ್ಲ ಅಂದರೆ ಹೊಸ ಕಣಗಳು ಸೃಷ್ಟಿಯಾಗೋದಿಲ್ಲ. ಇದರಿಂದ ನಾವು ಏನನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯ ಆಗೋದಿಲ್ಲ, ಏಕಾಗ್ರತೆ ಇರೋದಿಲ್ಲ, ಇರಿಟೇಷನ್ ಜಾಸ್ತಿ ಆಗುತ್ತೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ. ನಿದ್ರಾಹೀನತೆಯಿಂದ ಆಲ್ಝಿಮರ್ಸ್ ಬರುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಉಪಹಾರ ತಿನ್ನದೇ ಇರುವುದು. ರಾತ್ರಿಯೆಲ್ಲ ಮಲಗಿದ ನಂತರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಪೂರ್ತಿ ದಿನಕ್ಕೆ ಬೇಕಾದ ಶಕ್ತಿ ಅಲ್ಲೇ ಸಿಗುತ್ತೆ. ಆದರೆ ತುಂಬ ಜನ ಉಪಹಾರ ತಿನ್ನದೇ ಇರೋದ್ರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ ಕಮ್ಮಿಯಾಗಿ ಅದು ಮೆದುಳಿನ ಮೇಲೆ ನೇರವಾಗಿ ಪ್ರಭಾವ ತೋರಿಸುತ್ತೆ. ಇದರಿಂದ ಮೆದುಳಿಗೆ ಭಾರಿ ನಷ್ಟ ಆಗುತ್ತೆ. ಮೆದುಳಿನ ಕಣಗಳ ಸಾಮರ್ಥ್ಯ ಕಮ್ಮಿಯಾಗುತ್ತೆ. ಪೋಷಕಾಂಶಗಳ ಲೋಪದಿಂದ ಬ್ರೈನ್ನ ನಾರ್ಮಲ್ ಪರ್ಫಾರ್ಮೆನ್ಸ್ ಸ್ಲೋ ಆಗುತ್ತೆ. ದೇಹಕ್ಕೆ ಬೇಕಾದಷ್ಟು ನೀರು ಕುಡಿಯದೇ ಇರುವುದು. ನಮ್ಮ ಮೆದುಳಿನಲ್ಲಿ 75% ನೀರೇ ಇರುತ್ತೆ. ನಮ್ಮ ಬ್ರೈನ್ ನಿರಂತರವಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು ಅಂದರೆ ಅದನ್ನು ನಾವು ಹೈಡ್ರೇಟ್ ಆಗಿ ಇಡಬೇಕು. ಬೇಕಾದಷ್ಟು ನೀರನ್ನು ಕುಡಿಯದೇ ಇರೋದ್ರಿಂದ ಮೆದುಳಿನಲ್ಲಿರುವ ಕಣಗಳು ವೀಕ್ ಆಗಿ ಅವುಗಳ ವರ್ಕಿಂಗ್ ಪ್ರೊಸೆಸ್ ಕಮ್ಮಿಯಾಗುತ್ತೆ. ಇದರಿಂದ ನಾವು ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕಮ್ಮಿಯಾಗುತ್ತೆ. ಸಾಮಾನ್ಯವಾಗಿ ಡಾಕ್ಟರ್ಸ್ ಒಂದು ದಿನಕ್ಕೆ 2 ಲೀಟರ್ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ಆದರೆ ಆ ವ್ಯಕ್ತಿಯ ವಯಸ್ಸು, ಆರೋಗ್ಯ, ತೂಕ, ವಾತಾವರಣದ ಪರಿಸ್ಥಿತಿಗಳು, ಅವರ ಜೀವನ ವಿಧಾನದ ಆಧಾರದ ಮೇಲೆ ಅವರು ಕುಡಿಯಬೇಕಾದ ನೀರಿನ ಪ್ರಮಾಣ ಜಾಸ್ತಿ ಕೂಡ ಆಗಬಹುದು. ದೀರ್ಘಕಾಲದ ಒತ್ತಡ. ದೀರ್ಘಕಾಲದ ಒತ್ತಡದಿಂದ ಮೆದುಳಿನ ಕಣಗಳು ಸತ್ತು ಹೋಗುತ್ತೆ. ಮೆದುಳಿನ ಮುಂದಿನ ಭಾಗ ಕುಗ್ಗಿ ಹೋಗುತ್ತೆ. ಇದು ನಮ್ಮ ಆಲೋಚನಾ ಶಕ್ತಿಯನ್ನ, ಜ್ಞಾಪಕ ಶಕ್ತಿಯನ್ನ ಕಮ್ಮಿ ಮಾಡುತ್ತೆ. ಯಾರಾದರೂ ಏನನ್ನಾದರೂ ಮಾಡಬೇಕು ಅಂತ ಕೇಳಿದ್ರೆ ನೋ ಅಂತ ಹೇಳಲು ಸಾಧ್ಯವಿಲ್ಲದೆ ಇರುವವರು ಹೆಚ್ಚಾಗಿ ಒತ್ತಡಕ್ಕೆ ಗುರಿಯಾಗ್ತಾರೆ ಅಂತ ಪರಿಶೋಧಕರು ಹೇಳ್ತಿದ್ದಾರೆ. ನಾವು ಅನಾರೋಗ್ಯದಲ್ಲಿ ಇರುವಾಗ ಮೆದುಳು ಅದನ್ನು ಕಮ್ಮಿ ಮಾಡುವ ಕೆಲಸದಲ್ಲಿ ಇರುತ್ತೆ. ಆ ಸಮಯದಲ್ಲಿ ಮೆದುಳಿಗೆ ನಾವು ವಿಶ್ರಾಂತಿಯನ್ನು ಕೊಡಬೇಕು, ಇಲ್ಲ ಅಂದರೆ ಮೆದುಳಿನ ಮೇಲೆ ದೀರ್ಘಕಾಲದ ಪ್ರಭಾವ ಇರುತ್ತೆ ಅಂತ ಪರಿಶೋಧಕರು ಹೇಳ್ತಿದ್ದಾರೆ. ಮೆದುಳು ಆರೋಗ್ಯವಾಗಿ ಇರಬೇಕು ಅಂದರೆ ಪ್ರತಿದಿನ ವ್ಯಾಯಾಮ ಮಾಡಬೇಕು. ಅರ್ಧ ಗಂಟೆಗೆ ಒಂದು ಬಾರಿ ಕುರ್ಚಿಯಿಂದ ಎದ್ದು ನಡೆಯೋದು ತುಂಬ ಒಳ್ಳೆಯದು. ಒಂದು ವಾರದಲ್ಲಿ ಕನಿಷ್ಠ ಪಕ್ಷ 3 ದಿನ ಆದರೂ ಅರ್ಧ ಗಂಟೆ ಕಾಲ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಬೇಕು. ಗೂಗಲ್ ಮೇಲೆ ಹೆಚ್ಚು ಅವಲಂಬನೆಯಾಗುವುದು. ನಮ್ಮ ದೊಡ್ಡವರು ಇಂದಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಲೆಕ್ಕಗಳನ್ನು ಮಾಡುವುದು, ಫೋನ್ ನಂಬರ್ಸನ್ನು ನೆನಪಿಟ್ಟುಕೊಳ್ಳುವುದು, ಪುಸ್ತಕಗಳನ್ನು ಓದುವುದು, ನ್ಯೂಸ್ ಪೇಪರ್ ಓದೋದನ್ನು ಮಾಡ್ತಿದ್ರು. ಇವೆಲ್ಲ ಮೆದುಳಿಗೆ ಎಕ್ಸಸೈಸ್ ರೀತಿ. ಇವು ನಮ್ಮ ಮೆದುಳಿನ ಆಲೋಚನಾ ಶಕ್ತಿಯನ್ನು ಮತ್ತು ಜ್ಞಾಪಕ ಶಕ್ತಿಯನ್ನು ದೀರ್ಘಕಾಲದವರೆಗೆ ಬೆಳೆಸುತ್ತೆ. ಆದರೆ ಟೆಕ್ನಾಲಜಿ ಮೇಲೆ ಹೆಚ್ಚು ಆಧಾರವಾಗಿರೋದ್ರಿಂದ ಮೆದುಳಿನ ಸಾಮರ್ಥ್ಯ ಕಮ್ಮಿ ಆಗ್ತಿದೆ. ನಿಮ್ಮ ಮೆದುಳನ್ನು ಚುರುಕಾಗಿ ಇಟ್ಕೊಳ್ಬೇಕು ಅಂದರೆ ಹೆಚ್ಚಾಗಿ ಗೂಗಲ್ನಲ್ಲಿ ಹುಡುಕಬೇಡಿ. ಯಾವುದಾದ್ರೂ ಲೆಕ್ಕ ಆಗಬೇಕು ಅಂದರೆ ಪದೇ ಪದೇ ಕ್ಯಾಲ್ಕುಲೇಟರನ್ನು ಓಪನ್ ಮಾಡಬೇಡಿ. ಆ ಲೆಕ್ಕವನ್ನು ನೀವೇ ಮಾಡಿ. ಪ್ರತಿ ವಿಷಯವನ್ನು ನೆನಪಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಸುಡುಕು, ಫಜಲ್ ಮ್ಯಾಚಿಂಗ್ ಇಂತಹ ಗೇಮ್ಸ್ ಆಡೋದ್ರಿಂದ ಮೆದುಳು ಚುರುಕಾಗುತ್ತೆ. ಒಂಟಿತನ. ಒಂಟಿಯಾಗಿರೋದ್ರಿಂದ ಮೆದುಳಿಗೆ ನಷ್ಟ ಆಗುತ್ತೆ. ಒಂಟಿತನದಿಂದ ಡಿಪ್ರೆಷನ್,
ಆಂಗ್ಸೈಟಿ, ಡಿಮೆನ್ಷಿಯಾ, ಆಲ್ಝೈಮರ್ಸ್ನಂತಹ ಡಿಸೀಸ್ ಬರುವ ಅವಕಾಶ ಜಾಸ್ತಿ ಆಗುತ್ತೆ. ನಿಮ್ಮ ಮೆದುಳು ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬಸ್ಥರ ಜೊತೆ ಟೈಮನ್ನು ಸ್ಪೆಂಡ್ ಮಾಡಬೇಕು. ಇದರಲ್ಲಿ ತುಂಬ ಮುಖ್ಯವಾದ ವಿಷಯ ಏನು ಅಂದರೆ, ನೀವು ಯಾರ ಜೊತೆ ಇರ್ತೀರೋ ಅವರು ಪಾಸಿಟಿವ್ ವ್ಯಕ್ತಿಗಳಾಗಿರಬೇಕು. ಒಂದು ವೇಳೆ ಅವರು ನೆಗೆಟಿವ್ ವ್ಯಕ್ತಿಗಳಾದರೆ ಅವರ ಜೊತೆ ಸೇರದೇ ಇರುವುದೇ ಒಳ್ಳೆಯದು. ನೆಗೆಟಿವ್ ಆಲೋಚನೆಗಳು ಕೂಡ ಮೆದುಳಿಗೆ ಹಾನಿ ಮಾಡುತ್ತೆ. ನೆಗೆಟಿವ್ ಆಲೋಚನೆಗಳಿಂದ ಒತ್ತಡ, ಆಂಗ್ಸೈಟಿ, ಡಿಪ್ರೆಷನ್ ಅಂತಹ ಸಮಸ್ಯೆಗಳು ಬರುತ್ತೆ. ಅದೇ ರೀತಿ ಡಿಮೆನ್ಷಿಯಾ, ಆಲ್ಝೈಮರ್ಸ್ಗೆ ಕಾರಣವಾದ ಪ್ರೋಟೀನ್ಗಳು ಮೆದುಳಿನಲ್ಲಿ ಸೇರುತ್ತೆ. ಆದ್ದರಿಂದ ತಕ್ಷಣ ನೆಗೆಟಿವ್ ಆಲೋಚನೆಗಳನ್ನು ಸ್ಟಾಪ್ ಮಾಡಲು ಪ್ರಯತ್ನಿಸಿ. ಪಾಸಿಟಿವ್ ಥಿಂಕಿಂಗ್ ಅನ್ನು ಬೆಳೆಸಿಕೊಳ್ಳಿ. ಕತ್ತಲಲ್ಲಿ ಹೆಚ್ಚು ಸಮಯ ಕಳೆಯುವುದು. ಗಾಳಿ, ಬೆಳಕು ಕಮ್ಮಿ ಇರುವ ಚಿಕ್ಕ ಪ್ರದೇಶಗಳಲ್ಲಿ ತುಂಬ ಸಮಯ ಇದ್ದರೆ ಅಂತಹ ವಾತಾವರಣ ಆ ವ್ಯಕ್ತಿಗಳ ಮೆದುಳಿನ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಪರಿಶೋಧಕರು ಹೇಳ್ತಿದ್ದಾರೆ. ಮೆದುಳಿನ ಆರೋಗ್ಯಕ್ಕೆ ಸೂರ್ಯಕಿರಣಗಳು ತುಂಬಾನೇ ಮುಖ್ಯ. ಇಲ್ಲ ಅಂದರೆ ಡಿಪ್ರೆಷನ್ ಅಂತಹ ಸಮಸ್ಯೆಗಳು ಬರುತ್ತೆ. ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಸ್ವಲ್ಪ ಸಮಯ ಆದರೂ ಬಿಸಿಲಿನಲ್ಲಿ ಇರಬೇಕು. ಹೊರಗಡೆ ಓಡಾಡಬೇಕು. ಒಂದು ವೇಳೆ ನೀವು ಮನೆಯಲ್ಲಿ ಇದ್ದರೆ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿ ಇಡಬೇಕು. ಸ್ಕ್ರೀನ್ ಟೈಮ್. ಈ ಕಾಲದಲ್ಲಿ ಸ್ಕ್ರೀನ್ ಟೈಮ್ ಅನ್ನೋದು ತುಂಬಾನೇ ಹೆಚ್ಚಾಗಿದೆ. ಸ್ಕ್ರೀನ್ ಟೈಮ್ ತುಂಬ ಜಾಸ್ತಿ ಇದ್ದರೆ ಅದು ಮೆದುಳಿನ ಅಭಿವೃದ್ಧಿ ಪ್ರಮಾಣದ ಮೇಲೆ ತುಂಬ ಪ್ರಭಾವ ತೋರಿಸುತ್ತೆ. ಮಕ್ಕಳು ಹೆಚ್ಚು ಸಮಯ ಮೊಬೈಲ್ ಸ್ಕ್ರೀನನ್ನು ನೋಡೋದ್ರಿಂದ ಫ್ರಂಟಲ್ ಕಾರ್ಟೆಕ್ಸ್ಗೆ ಭಾರಿ ನಷ್ಟ ಆಗುತ್ತೆ. ಒಂದು ದಿನದಲ್ಲಿ 7 ಗಂಟೆಗಿಂತ ಹೆಚ್ಚು ಸಮಯ ಸ್ಕ್ರೀನನ್ನು ನೋಡುವ ಮಕ್ಕಳಲ್ಲಿ ಸೆರ್ಬರಲ್ ಕಾರ್ಟೆಕ್ಸ್ ತುಂಬ ಚಿಕ್ಕದಾಗಿ ಇರುತ್ತೆ ಅಂತ ಪರಿಶೋಧನೆಯಲ್ಲಿ ಗೊತ್ತಾಗಿದೆ. ಮೊಬೈಲ್ನಿಂದ ಬರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗೆ ಹೆಚ್ಚು ಎಕ್ಸ್ಪೋಸ್ ಆದರೆ ತಲೆನೋವು, ಗೊಂದಲ ಇಂತಹ ಸಮಸ್ಯೆಗಳು ಬರುವ ಅವಕಾಶ ಇದೆ. ಆದ್ದರಿಂದ ಮಕ್ಕಳು ಸ್ಕ್ರೀನ್ ನೋಡುವ ಸಮಯವನ್ನು ಕಮ್ಮಿ ಮಾಡಬೇಕು. ಅದೇ ರೀತಿ ಮೊಬೈಲ್ ಫೋನನ್ನು ದೇಹಕ್ಕೆ ಹತ್ತಿರದಲ್ಲಿ ಇಟ್ಟುಕೊಂಡು ನಿದ್ದೆ ಹೋಗಬಾರ್ದು. ಅದೇ ರೀತಿ ಹೆಚ್ಚು ಸಮಯ ಹೆಡ್ಫೋನ್ಸಿಂದ ಹಾಡನ್ನು ಕೇಳೋದು, ತಂಪು ಪಾನೀಯಗಳನ್ನು ಒಂದೇ ಬಾರಿ ಕುಡಿಯೋದು, ಮದ್ಯಪಾನ, ಧೂಮಪಾನ ಇವುಗಳಿಂದ ಕೂಡ ಮೆದುಳಿಗೆ ಸಮಸ್ಯೆಗಳು ಉಂಟಾಗುತ್ತೆ. ನಮ್ಮ ಆಲೋಚನಾ ಶಕ್ತಿ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇವು ಅತ್ಯಂತ ಮುಖ್ಯವಾಗಿ ಕಮ್ಮಿಯಾಗುತ್ತೆ. ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ಸರಿಯಾದ ಆಲೋಚನೆಗಳನ್ನು ಮಾಡಬೇಕು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಇವೆಲ್ಲ ಸರಿಯಾಗಿರಬೇಕು ಅಂದರೆ ಮೊದಲು ನಮ್ಮ ಮೆದುಳು ಆರೋಗ್ಯವಾಗಿ ಇರಬೇಕು. ಆದ್ದರಿಂದ ಇವುಗಳನ್ನು ಫಾಲೋ ಮಾಡಿ ನಿಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದು ಫ್ರೆಂಡ್ಸ್ ಮೆದುಳಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.